ಈ ಹುಬ್ಬಳ್ಳಿ ಆಗೋದು 1972 1972 ಇಸ್ವಿದಲ್ಲಿ ಬ್ಯಾಂಗ್ಳೂರು ಬಂದು ಸೇರಿದ್ರು. ಇವರು ಒರಿಜಿನಲಿ ರಾಯಚೂರು ಡಿಸ್ಟ್ರಿಕ್ಟಲ್ಲಿ ಮುದ್ಗಲ್ ಅಂತ ಒಂದು ತಾಲೂಕಿತ್ತು. ಅಲ್ಲಿ ಇವರು ಮನೆ ಇವ್ರ ಫ್ಯಾಮಿಲಿ ಎಲ್ಲ ಅಲ್ಲೇ ಇರೋದು. ಬಂದು ಇವರು ಜೀವನ ಸ್ಟಾರ್ಟ್ ಮಾಡಿದ್ರು. ಈಗ ವ್ಯವಸಾಯ ಎಲ್ಲ ಇಲ್ಲೇ ಮಾಡಿದ್ರು, ಎಜುಕೇಷನ್ ಎಲ್ಲ ಮಾಡಿದ್ರು. ಎಲ್ಲ ಮಾಡಿ ಮಕ್ಕಳು ಎಲ್ಲ ಫ್ಯಾಮಿಲಿ ಎಲ್ಲ ಇಲ್ಲೇ, ಕುಟುಂಬ ಎಲ್ಲ ಇಲ್ಲೇ ಬ್ಯಾಂಗ್ಳೂರಲ್ಲಿ ವಾಸ ಮಾಡ್ತಾರೆ. ಥ್ಯಾಂಕ್ ಯು ಸರ್. ನಾನು ವೀರೇಂದ್ರ ಕುಮಾರ್ ಅಂತ ಭಂಡಾರಿ. ನಮ್ಮ ತಾಯಿ ಈ ಮುಮುಕ್ಷು ಭಾಯಿ ಸಂಜಯ್ ಕುಮಾರ್ ಕುಂಬ್ಲಿಯ ನಾಳೆ ಭಿಕ್ಷೆ ತಗೋತಾ ಇದ್ದಾರೆ. ಅವರು ಅತ್ತೆ ಮಗ ನಾನು. ಅವ್ರ ಅತ್ತೆ ಎಲ್ಲರಿಗಿಂತ ದೊಡ್ಡವರು. ಅದಾದಮೇಲೆ ಅವರು 5 ತಮ್ಮಂದರು ಇದ್ದಾರೆ. ಪ್ರಕಾಶ್ ಚಂದ್ರ, ಸೋಹನ್, ಶ್ರೇಣಿ ಚೇತನ್ ಲಾಲ್, ಶ್ರೇಣಿಕ್ ರಾಜ್, ಚೇತನ್ ಲಾಲ್, ಶಾಂತಿಲಾಲ್, 5 ತಮ್ಮಂದರು. ಇವರು ಎಲ್ಲರಿಗಿಂತ ದೊಡ್ಡ ನಮ್ಮ ಮಾಮ ಅವರು ಪ್ರಕಾಶ್ ಚಂದ್ರ ಅವರು ದೊಡ್ಡ ಮಗ ಸಾಕ್ಷಿ ಮಾಡೋದ್ರಿಂದ ಪುಣ್ಯ ಆಗುತ್ತೆ. ಜನ್ಮದಲ್ಲಿ ಜೀವನ ಸಿಗುತ್ತಂತ ಇವತ್ತು ಕಾರ್ಯಕ್ರಮ ಬಗ್ಗೆ ಹೇಳಿ ಸರ್. ಇವತ್ತು ಏನಂದರೆ, ಇದು ಆಚಾರ್ಯ ಭಗವಂತು ಪಾರ್ಶ್ವಚಂದ್ರ ಮಹಾರಾಜ್ ಅಂತ ಇದ್ದಾರೆ. 6 ಸ್ವಾಮೀಜಿ ಅವರು ಇದ್ದಾರೆ, 6. ಅವರು ಜೊತೆಯಲ್ಲಿ ನಮ್ಮ ಬೆಂಗಳೂರು ನಿವಾಸ ಮಾಡೋರು ಒಬ್ಬರು ಹೆಸರು ಸಂಜಯ್ ಉಂಗಲಿಯ ಹೆಸರು ಅವರು ಏನಂದರೆ, ಒಂದು 2 ವರ್ಷದಿಂದ ಯಾರು ಸ್ವಾಮೀಜಿ ಬೆಂಗಳೂರಲ್ಲಿ ಬಂದರೆ ಅವ್ರ ಜೊತೆಗೆ ವಿಹಾರ ಮಾಡೋದು, ಅದು ಹೋಗಿ ಅವ್ರ ಮನಸ್ಸಲ್ಲಿ ಏನು ಬಂದಿದೆ, ನಾನು ಸ್ವಾಮಿ ಆಗ್ತೀನಿ, ನನಗೆ ಇದು ಸಂಸಾರ ಪ್ರಪಂಚ ಬೇಡ, ಇಲ್ಲಿ ಏನಿದ್ರೆ ಕಷ್ಟ ಕಷ್ಟ ಕಷ್ಟ, ಯಾವುದು ಇದಕ್ಕೆ ಸಮಾಧಾನ ಇಲ್ಲ, ಇದು ಸ್ವಾಮೀಜಿ ಆಗಿಬಿಟ್ರೆ ಎಲ್ಲಾದರೂ ಒಂದು ಸಮಾಧಾನ ಸಿಕ್ಕತ್ತೆ. ನಮ್ಮದು ಬರೋದು ಕಾಲ ನಮ್ಮದು ನೆಕ್ಸ್ಟ್ ಆಫ್ಟರ್ ರೀಬರ್ತ್ ಆಗಿದ ಮೇಲೆ ನಮಗೆ ಒಳ್ಳೆ ಇದು ಸಿಕ್ಕತ್ತೆ, ಗತಿ ಸಿಕ್ಕತ್ತೆ, ನಾವು ಒಳ್ಳೆ ಧರ್ಮದ ನಮ್ಮದು ಇದು ಸಿಕ್ಕತ್ತೆ, ದೇವರು ಸಾನ್ನಿಧ್ಯ ಸಿಕ್ಕತ್ತೆ ಅಂತ ಎಲ್ಲ ಮನಸ್ಸಲ್ಲಿ ಯೋಚನೆ ಮಾಡಿಬಿಟ್ಟು ಅವರು ಇಷ್ಟು ಚಿಕ್ಕ ವಯಸ್ಸಲ್ಲಿ 28 ವರ್ಷ ಅವ್ರಿಗೇನು ಉಮ್ರಿದೆ ಏಜಲ್ಲಿ ಎಲ್ಲ ಬಿಟ್ಬಿಟ್ಟು ಅವರು ಸ್ವಾಮೀಜಿ ಆಗ್ತಾರೆ. 28 ವಯಸ್ಸಿದೆ. ಇವಾಗ ನಾಳೆ ದೀಕ್ಷಾ ಕಾರ್ಯಕ್ರಮ ಇದೆ. ಇದೇನೆಂದರೆ 3 ದಿವಸ ಕಾರ್ಯಕ್ರಮ ನಾವು ಇದು ಆಯೋಜನೆ ಮಾಡಿದ್ದೀವಿ. ಮೊನ್ನೆ ಒಂದು ಕಾರ್ಯಕ್ರಮ ಇತ್ತು ಸಾಯಂಕಾಲ, ಅಭಿನಂದನ್ ಸಮಾರೋಹ. ಆಮೇಲೆ ಬೆಳಗ್ಗೆ ಎಲ್ಲ ಕಾರ್ಯಕ್ರಮ ನಮ್ಮ ತೇರಾಪನ್ ಸಭಾಭವನದಲ್ಲಿ ಇತ್ತು. ಇವತ್ತಿಂದು ಕಾರ್ಯಕ್ರಮ ಒಂದು ದೊಡ್ಡ ಪ್ರೊಸೆಷನ್ ಆಗಿಬಿಟ್ಟು ಗುರುಗಳ ಆಶೀರ್ವಾದ ಇವತ್ತು ಸಿಕ್ಕಿದೆ. ಇವಾಗ ಅವ್ರ ಕೈಯಿಂದ ನಾವು ವೈರಾಗಿ ಅವ್ರು ಇದ್ದಾರಲ್ಲ, ಯಾರು ದೀಕ್ಷಾ ತೊಗೊತಾರೆ ಅವ್ರ ಕೈಯಿಂದ ಇವಾಗ ವರ್ಷಿದಾನ ಅಂತ ಕೊಡ್ತಾರೆ, ಒಂದು ಪ್ರಸಾದಿ ಎಲ್ರಿಗೆ ಆ ಪ್ರಸಾದಿ ಕೊಡ್ತಾರೆ. ಎಲ್ಲರೂ ಅದು ಪ್ರಸಾದಿ ತೊಗೊಳ್ತಾ ಇದ್ದಾರೆ. ಆಮೇಲೆ ಪ್ರಸಾದಿ ತೊಗೊಂಡಿದ್ದ ಆಮೇಲೆ ಇಲ್ಲಿ ಮಧ್ಯಾಹ್ನ ಎಲ್ಲ ಲೇಡೀಸ್ ಅವರು ಒಂದು ಗೀತಾ ಕಾರ್ಯಕ್ರಮ ಮಾಡಿದ್ದಾರೆ. ಅವ್ರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ಒಳ್ಳೆ ರಸ್ತೆಗೆ ಹೋಗ್ತಾ ಇದ್ದಾರೆ. ಆಮೇಲೆ ಸಾಯಂಕಾಲ ಇವತ್ತೇ ಒಂದು ವೈರಾಗ್ಯ ಭಕ್ತಿನೂ ಮಡಗಿದ್ದಾರೆ. ಅದು ಒಂದು 7 ಗಂಟೆಗೆ ಇರುತ್ತೆ. ಚೆನ್ನೈಯಿಂದ 2 ಬರ್ತಾಯಿದ್ದಾರೆ. ಅವರು ಇದು ವೈರಾಗ್ಯ ಭಕ್ತಿ ಇಲ್ಲಿ ಕಾರ್ಯಕ್ರಮ ಇರುತ್ತೆ. ಆಮೇಲೆ ನಾಳೆ ದೀಕ್ಷಾ ಕಾರ್ಯಕ್ರಮ, ನಾಳೆ ತೇರಾಪನ್ ಸಭಾಭವನದಿಂದ ಬೆಳಗ್ಗೆ ಅವರು ಅಭಿನಿಷ್ಕ್ರಮನ್ ಯಾತ್ರಾ ಅಂತ ಹೇಳ್ತಾರೆ ಅದಕ್ಕೆ. ಅದು ಅವರು ಇದರಲ್ಲಿ ಕೂತ್ಕೊಂಡ್ಬಿಟ್ಟು ಚಾರಿಟಲ್ಲಿ ಕೂತ್ಕೊಂಡ್ಬಿಟ್ಟು ಅವರು ಪ್ರೊಸೆಷನ್ ಆಗಿ ಇಲ್ಲಿ ಬರ್ತಾರೆ. ಇಲ್ಲಿ ಬಂದಿದ್ದ ಆಮೇಲೆ ಅವರು ಎಲ್ಲ ಸಂತ ಆಗಿಬಿಡ್ತಾರೆ. ಸ್ವಾಮಿಗಳು ಆಶೀರ್ವಾದದಿಂದ ಅವ್ರು ಸಂತ ಆಗಿದ ಮೇಲೆ ಆಮೇಲೆ ಅವ್ರು ಯಾವಾಗಲೂ ಸಂಸಾರದಲ್ಲಿ ಪರಿವಾರದಲ್ಲಿ ಯಾರ ಜೊತೆಗೆ ಕನೆಕ್ಷನ್ ಅವ್ರು ಸ್ವಾಮೀಜಿ ಜೊತೆಗೆ ಇರ್ತಾರೆ, ಅವ್ರ ಜೊತೆಗೆ ವಿಹಾರ ಮಾಡ್ತಾರೆ. ಅವ್ರದ್ದು ಪಾತ್ರ ಅವ್ರ ಜೊತೆಗೆ ಮಡಗ್ತಾರೆ. ಮನೆ ಹೋಗಿಬಿಟ್ಟು ಅವರು ಗೋಚರಿ ಅದು ಊಟಕ್ಕೆ ಯಾರೋ ಮನಸ್ಸಿಂದ ಊಟ ಕೊಟ್ಟರೆ ಆ ಊಟ ಮಾತ್ರ ಅವ್ರು ತೊಗೊಳ್ತಾರೆ. ಅವ್ರಿಗೋಸ್ಕರ ಮಾಡಿರೋದು ಅವ್ರು ಮಾಡೋದಿಲ್ಲ, ಅವ್ರು ದುಡ್ಡು ಮಡಗೋದಿಲ್ಲ. ಆ ಊಟ ತೊಗೊಂಡ್ಬಿಟ್ಟು ಅವರು ದೇವ್ರದ್ದು ಭಜನೆ ಮಾಡೋದು, ಎಲ್ರಿಗೆ ಒಳ್ಳೆ ವಚನ ಹೇಳೋದು, ಒಳ್ಳೆ ಕೆಲಸ ಮಾಡಬೇಕು, ಇವಾಗ ಏನು ಒಳ್ಳೇದು ಮಾಡ್ತೀವಿ ಅದೇ ನಮ್ಮ ಜೊತೆಗೆ ನಡೆಯುತ್ತೆ ಅಂಥದ್ದು ಈ ಕಾರ್ಯಕ್ರಮ ನಾವು ನಡೆಸ್ತಾ ಇದ್ದೀವಿ. ತಮ್ಮೆಲ್ರಿಗೇನೂ ನಾವು ಕೈ ಮುಗಿಸ್ಬಿಟ್ಟು ಒಂದು ಪ್ರಾರ್ಥನೆ ಮಾಡ್ತೀವಿ. ಯಾವ ಜಾತಿ ಆದರೆ ಇರಲಿ, ಎಲ್ರಿಗೆ ಸುಖ ಬೇಕು, ಧರ್ಮ ಬೇಕು. ಎಲ್ಲರೂ ಇದಕ್ಕೆ ಇಂಥ ದೀಕ್ಷಾ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದರೆ ತಮಗೇನೂ ಆಶೀರ್ವಾದ ಸಿಕ್ಕತ್ತೆ, ತಮಗೇನೂ ಆ ಧರ್ಮ ಆ ಸುಖ ಸಿಕ್ಕತ್ತೆ ಅಂಥದ್ದು ನಮ್ಮದು ಮಂಗಲ್ ಪ್ರಾರ್ಥನೆಗಳು ತಮಗೆಲ್ಲ. ಮತ್ತು ವಾಕಿಂಗೇ ಮಾಡೋದು, ಪ್ರಾಣಿಗಳು ಯಾವುದು ಯೂಸ್ ಮಾಡಲ್ಲ. ನಮ್ಮ ಆಚಾರ್ಯ ಭಗವಂತವರು ಇವತ್ತು ತನಕ 3 ಲಕ್ಷ ಕಿಲೋಮೀಟ್ರ್ ತನಕ ವಿಹಾರ ಮಾಡಿದ್ದಾರೆ.
ಮತ್ತು ಏನು ಬಟ್ಟೆ ಹಾಕ್ತಾರೆ ಅಷ್ಟೇ, ಅವ್ರ ಜೊತೆಲಿ ಏನು ಇರೋದೇ ಇಲ್ಲ. ಎಷ್ಟನ್ನ ಚಳಿ ಇರಲಿ, ಎಷ್ಟನ್ನ ಬಿಸಿಲಿರಲಿ, ಅದೇ ಅವರು ಒಳಗಡೆ ಕೆಳಗಡೆ ಊಟ ಸಿಕ್ಕಿದ್ರೆ ತಗೊಳ್ತಾರೆ, ಇಲ್ಲ ಅಂದರೆ ಇಲ್ಲ. ಮತ್ತೆ